ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸನ್ಮಾನಿಸಿ ಧೈರ್ಯ ತುಂಬಿದ ಜಿಲ್ಲಾಡಳಿತ. ಈಗ ವಾರ್ತೆಗಳ ವಿವರ. ಮಹಿಳೆ ಹಾಗೂ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಾಗಿ ರಚನೆಗೊಂಡಿರುವ ಹೊಸಪೇಟೆಯ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಹೆಣ್ಣು ಸಂಕುಲವನ್ನ ಗೌರವಿಸಲಾಯಿತು. ಹೊಸಪೇಟೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ವೇದಿಕೆ ಮೇಲೆ ಹಮ್ಮಿಕೊಂಡ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹೊಸಪೇಟೆ ನಗರಸಭಾ ಅಧ್ಯಕ್ಷೆ ಸುಂಕಮ್ಮನವರ ನೇತೃತ್ವದಲ್ಲಿ ಸಮಿತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಹೆಣ್ಣು ಸಂಕುಲವನ್ನ ಗೌರವಿಸಲಾಯಿತು. ಅದೇ ರೀತಿ ಇತ್ತೀಚೆಗೆ ಹೊಸಪೇಟೆ ನಗರಸಭೆಗೆ ಆಯ್ಕೆಗೊಂಡ ಮಹಿಳಾ ಸದಸ್ಯರಿಗೆ ಸಮಿತಿಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಹೊಸಪೇಟೆ ತಾಲೂಕು ತಹಸೀಲ್ದಾರ್ ಮೇಘಾ ದೇಶಪಾಂಡೆರವರು ಮಾತನಾಡಿ, ಈ ಹಿಂದೆ ಮಹಿಳೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಿದ ಭಾಗವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆ ಕರ್ತವ್ಯ ನಿರ್ವಹಿಸುತ್ತಿದ್ದಾಳೆ. ಇದು ಸಂತಸದ ಸಂಗತಿ ಎಂದರು. ಮಹಿಳಾ ದಿನಾಚರಣೆ ನನಗನ್ಸಿದ ಮಟ್ಟಿಗೆ ದಿನವೂ ಮಹಿಳೆ ದಿನವೇ. ಬೆಳಿಗ್ಗೆ ಮಗು ಕಣ್ಣು ಬಿಟ್ಟಾಗ ತಾಯಿ ಬೇಕು, ಒಬ್ಬ ಪತಿಗೆ ಬೆಳಿಗ್ಗೆ ಕಾಫಿ ಟಿಫಿನ್ಗೆ ಪತ್ನಿ ಬೇಕು, ಆಮೇಲೆ ಅತ್ತೆ ಮಾವನಿಗೆ ಸೇವೆ ಮಾಡಲಿಕ್ಕೆ ಸೊಸೆಯಾಗಿ ಬೇಕು, ಅಧಿಕಾರಿಗಳಿಗೆ ನಾವು ನೌಕರರಾಗಿ ಬೇಕು. ಹೀಗಾಗಿ ಬೆಳಿಗ್ಗೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಏಳುವ ಮಹಿಳೆ ಮತ್ತು ರಾತ್ರಿ ಲೇಟಾಗಿ ಮಲಗುವಂತಹ ಗೃಹಿಣಿಯಾಗಿ ಮೊದಲ ಸೂರ್ಯೋದಯದಿಂದ ರಾತ್ರಿವರೆಗೂ ನಾವು ಕಾರ್ಯನಿರ್ವಹಣೆ ಮಾಡ್ತೇವೆ. ಈಗಾಗಲೇ ನಾವೆಲ್ಲ ತಿಳಿದುಕೊಂಡಂತೆ ಹಿಂದಿನ ಕಾಲಕ್ಕೆ ನೋಡಿದಾಗ ನಾವೀಗ ತುಂಬ ಮುಂದುವರೆದಿದ್ದೇವೆ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಒಂದು ಕೆಲಸವನ್ನು ನಿರ್ವಹಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾರೆ. ಆದಾಗ್ಯೂ ನಾವು ಈ ಒಂದು ಸವಿನೆನಪು ಮಾತ್ರ ಇಟ್ಕೊಳ್ಳದೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ನಾವು ಬೇರೆ ಪ್ರದೇಶಗಳಲ್ಲಿ ಇವರೆಗೂ ನೋಡಿದಾಗ ಇನ್ನೂ ಮಹಿಳೆಯ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಗೃಹಿಣಿಯಾಗಿ ಅವರಿಗೆ ಕೊಡುವಂಥ ಹಿಂಸೆಗಳು, ವರದಕ್ಷಿಣೆ ಕಿರುಕುಳಗಳು ಇಂಥವೆಲ್ಲ ನಮಗೆ ದಿನನಿತ್ಯ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನಾವು ನೋಡ್ತೇವೆ. ಹೀಗಾಗಿ ನಾವು ಇನ್ನೂ ಮುಂದುವರಿಬೇಕಾಗಿದೆ. ಇನ್ನೂ ನಾವು ಒಂದು ಗಟ್ಟಿಯಾಗಿ ನಿಂತುಬೇಕಾದಂಥ ಸಮಯ ಇದೆ. ಈ ಜನನಿ ಸಮಿತಿಯವರಿಂದ ಈ ಒಂದು ಮಹಿಳೆಯರಿಗೆ ಕೊಡ್ತಾ ಇರುವಂಥ ಒಂದು ಸೇವೆ ಶ್ಲಾಘನೀಯವಾಗಿದೆ. ನಾನು ಈಗ ಕಳೆದ 1 ವರ್ಷದಿಂದ ಮಾತ್ರ ಹೊಸಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇತ್ತೀಚೆಗೆ ನನಗೆ ಜನನಿಯವರ ಬಗ್ಗೆ ನಾನು ತಿಳಿದುಕೊಂಡಾಗ ಅತ್ಯಂತ ಉತ್ತಮವಾದ ಸೇವೆಯನ್ನು ಮಹಿಳೆಯರಿಗಾಗಿ ಒದಗಿಸ್ತಾ ಇದ್ದಾರೆ. ಮಹಿಳೆ ಇವತ್ತು ನಾವೆಲ್ಲ ಮಹಿಳಾ ದಿನಾಚರಣೆ ಅಂತ ಮಾಡಿಕೊಂಡು ಅಷ್ಟೇ ನಾವು ಈ ಮಹಿಳಾ ದಿನಾಚರಣೆಗೆ ಸೀಮಿತ ಆಗಬಾರ್ದು. ನಾವೆಲ್ಲರೂ ಇನ್ನ ಮುಂದುವರಿಯಬೇಕು. ಬಳಿಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಈ ಹಿಂದೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಅತ್ಯುತ್ತಮ ರಂಗೋಲಿ ಬಿಡಿಸಿ ಬಣ್ಣಗಳಿಂದ ತುಂಬಿದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಮಹಿಳೆಯರಿಗೆ ಪ್ರಶಸ್ತಿ ಪ್ರಮಾಣ ಪತ್ರದೊಂದಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ನಂತರ
ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಂಸ್ಕೃತಿ ಸಂಘದ ಉಪ ಸಮಿತಿಯ ಅಧ್ಯಕ್ಷೆ ಲೀಲಾ ಮಲ್ಲಿಕಾರ್ಜುನ್ ರವರು ಮಾತನಾಡಿ, ಈಗ ಕಾಲ ಬದಲಾಗಿದ್ದು ಪ್ರತಿಯೊಬ್ಬ ದಂಪತಿಗಳು ತಮಗೆ ಹೆಣ್ಣು ಮಗು ಜನಿಸಲೆಂದು ಪ್ರಾರ್ಥಿಸುವ ಕಾಲ ಬಂದಿದೆ. ಈ ಹಿಂದೆ ಇದ್ದಷ್ಟು ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡುಗಳಿಲ್ಲ. ಹೀಗೆ ನಮಗೆ ಸಿಕ್ಕಿರುವ ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡಿಕೊಂಡು ಹೇಗೆ ಶ್ರೇಷ್ಠರಾಗಬೇಕೆಂಬುದು ನಮ್ಮ ಮುಂದೆ ಸವಾಲಾಗಿದೆ. ಹೀಗೆ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿಕೊಂಡು ಬರುತ್ತಿರುವ ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಕಾರ್ಯ ಸ್ವಾಗತಾರ್ಹ. ಈ ಸೇವೆ ವಿಜಯನಗರ ಜಿಲ್ಲೆಗಷ್ಟೇ ಸೀಮಿತವಾಗದೆ ರಾಜ್ಯ ರಾಷ್ಟ್ರವ್ಯಾಪಿ ಪಸರಿಸಿರುವಂತಾಗಲೆಂದು ಹಾರೈಸಿದರು. ನಾವು ನೀವೆಲ್ಲ ಒಪ್ಕೊಳ್ಬೇಕು. ಈಗ ನಮ್ಮ ಮಕ್ಕಳ ಪಾಲಿಗೆ ಅದಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೇನೆ, ಆಸ್ಪತ್ರೆಯೊಳಗೆ 2 ಗಂಟಾಗಿ 3 ಗಂಟಾಗಿತ್ತಂದ್ರೆ ತಾಯಿಗಿಂತ ತಂದೆ ಆಗ್ತಿರೋದು ನಾನು ನೋಡಿದ್ದೀನಿ. ಎಷ್ಟೋ ಜನ ಮತ್ತೆ ಏನು ಬೇಕು ಅಂದರೆ ನಮ್ಗೆ ಹೆಣ್ಮಗು ಬೇಕು ಅನ್ನುವಷ್ಟು ಈಗ ಸಮಾಜ ಜನಜಾಗೃತಿ ಆಗ್ತಾ ಇದೆ. ಹೆಣ್ಣು ಮಕ್ಕಳು ಇರೋ ಮನೆ ನಂದಾದೀಪ ಇರುತ್ತೆ. ಹೆಣ್ಣು ಇದ್ದಲ್ಲಿ ಎಲ್ಲ ಪ್ರೀತಿಗಳ ಹೊಳೆ ಹರಿತಾ ಇರುತ್ತೆ, ಅಲ್ಲಿ ವಿಶ್ವಾಸದ ಹೊಳೆ ಇರುತ್ತೆ ಅನ್ನುವಂತಹ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕಿದೆ. ಆ ರೀತಿ ಹೆಣ್ಣುಗಳು ಪೂರ್ತಿ 100% ಕಡಿಮೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಅದರ ಮಟ್ಟ ಒಂಚೂರು ಕಡಿಮೆನೇ ಆಗಿದೆ ಅಂತ ನಾವೆಲ್ಲ ಹೇಳ್ಬೋದು. ಈ ಹಿಂದೆ ಇದ್ದಷ್ಟು ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡುಗಳಿಲ್ಲ, ಹಿಂದೆ ಇದ್ದಷ್ಟು ಹೆಣ್ಣು ಮಕ್ಕಳಿಗೆ ರೀತಿ ರಿವಾಜುಗಳಿಲ್ಲ, ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ಯಾರೂ ಅಡ್ಡಿ ಆಗ್ತಾ ಇಲ್ಲ. ಎಲ್ಲ ರೀತಿ ಸದಾವಕಾಶಗಳು ಸಮಾಜ ನಮಗೆ ಕೊಡ್ತಾ ಇದೆ. ಈ ಸಿಕ್ಕಿರುವ ಸದಾವಕಾಶಗಳನ್ನು ಬಳಸ್ಕೊಂಡು ನಾವೆಲ್ಲರೂ ಹೇಗೆ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಅನ್ನುವಂಥ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದೆ ಇದೆ. ನಾವು ಮದುವೆ ಆಗಬೇಕಾದ್ರೆ ನಮಗೆ ಸಪ್ತಪದಿ ತೋರಿಸ್ತಾರೆ, ಹೌದು, 7 ಸಪ್ತಪದಿಗಳನ್ನ ತೋರಿಸ್ತಾರೆ. ಹಾಗೆ ನಾವು ಸಾಧನೆಯ ಮೆಕ್ಕಲುಗಳನ್ನ ಹೇಳಬೇಕಾಗಿದ್ರೆ ಸಪ್ತಾಕ್ಷರಗಳನ್ನು ತುಳಿಬೇಕು. ಮೊದಲೇದು ಸ ಅಕ್ಷರ, 7 ಸಪ್ತಾಕ್ಷರಗಳನ್ನು ನಾವು ತುಳಿಬೇಕು. ಮೊದಲೇದು ನಾವೊಬ್ಬ ಶ್ರೇಷ್ಠ ಮಹಿಳೆ ಆಗಬೇಕು, ಸಾಧನೆ ಮಹಿಳೆ ಆಗಬೇಕಾಗಿತ್ತು ಅಂದರೆ ಮೊದಲೇದೇನು ಅಂದರೆ ನಾವೆಲ್ಲರ ಮೊದಲು ಸಂಸ್ಕಾರಯುತವಾಗಿರುವಂತಹ ಮಹಿಳೆ ಆಗಿರಬೇಕು. ಬಳಿಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಉಮಾದೇವಿರವರು ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಕಾರ್ಯಕ್ಕೆ ಅಭಿನಂದಿಸುತ್ತಾ ಮಾತನಾಡಿ, ಚಿಕ್ಕ ಮಕ್ಕಳಲ್ಲಿ ಲಿಂಗ ತಾರತಮ್ಯ ಬಾರದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕರು ಎಚ್ಚರ ವಹಿಸಿ ವಾತ್ಸಲ್ಯದಿಂದ ಮಕ್ಕಳೊಂದಿಗೆ ವರ್ತಿಸಬೇಕೆಂದು ಕರೆ ನೀಡಿದರು. ಅವರಿಗೆ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಜನನಿ ಸಂಘದ ತಂಡದವರಿಗೆ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರೆ ಆ ಮಹಿಳಾ ದಿನಾಚರಣೆಯ ಗೌರವವನ್ನು ನಾವು ಅವರಿಗೆ ಸಲ್ಲಿಸಿದಂತಾಗುತ್ತೆ. ಯಾಕಂದರೆ ಅವರ ನಡೆದು ಬಂದ ದಾರಿಯನ್ನ ಸಾಕಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚಿಕೊಂಡ್ರು. ಯಾಕಂದರೆ ನಾವು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಾಗ ನಾವು ಸಹ ಇದರಲ್ಲಿ ಭಾಗಿಯಾಗಬೇಕು, ಎಲ್ಲ ಕೆಲಸಗಳಲ್ಲಿನೂ ಸೇರಿಕೊಂಡು ಮಾಡುವಂತಹ ಒಂದು ಅವಕಾಶವನ್ನು ಮಹಿಳೆಯರಿಗೆ ಕೊಡಬೇಕು. ಬಂದಂತಹ ಎಲ್ಲ ಮಹಿಳೆಯರಿಗೂ ಅವಕಾಶ ಕೊಟ್ಟು ಜನನಿ ತಂಡದಲ್ಲಿ ಸ್ವಾಗತ ಮಾಡಿಸಬೇಕು ಅಂತೇಳಿ ಅವ್ರನ್ನ ನಾನು ಕೇಳ್ಕೊತೀನಿ. ನಮ್ಮ ಸಂಘದ ಧ್ಯೇಯ ಉದ್ದೇಶಗಳು ಇದೇ ಆಗಿದೆ. ಯಾಕಂದರೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುವಾಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ. ಈಗ ಅಂಗನವಾಡಿ ಕಾರ್ಯಕರ್ತರು ಆಗಿರ್ಬೋದು, ಅವರು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ. ಮಕ್ಕಳಿಗೆ ಒಂದು ಹೇಳುವ ವಿಧಾನಗಳು ತಾಯಂದಿರ ಮೂಲಕ, ತಾಯಂದಿರಲ್ಲಿರ್ತಕ್ಕಂಥ ಪ್ರೀತಿ, ಅಂತಃಕರಣೆ, ವಾತ್ಸಲ್ಯ ಅಂತಕ್ಕಂಥದ್ದು ನಮ್ಮ ಹತ್ರ ಇದ್ದರೆ ಮಾತ್ರ ನಾವು ಮಕ್ಕಳಿಗೆ ಪ್ರೀತಿ ಪಾತ್ರರಾಗಲಿಕ್ಕೆ ಸಾಧ್ಯ. ಯಾಕಂದರೆ ಮಕ್ಕಳ ಮನಸ್ಸಿಗೆ ತಕ್ಕ ಹಾಗೆ ನಾವು ಬೋಧನೆಯನ್ನು ಮಾಡಬೇಕಾಗುತ್ತೆ. ದೊಡ್ಡ ಮಕ್ಕಳಿಗೆ ಬೇರೆ ರೀತಿ ಹೇಳಬೇಕಾಗುತ್ತೆ, ಚಿಕ್ಕ ಮಕ್ಕಳಿಗೆ ಬೇರೆ ರೀತಿ ಹೇಳಬೇಕಾಗುತ್ತೆ. ಇಲ್ಲಿ ನಾವು ಶಾಲಾ ಹಂತದಲ್ಲೇ ಲಿಂಗ ಭೇದ ಮಾಡುವುದಿಲ್ಲ. ಯಾಕಂದರೆ ತಾರತಮ್ಯ, ಯಾಕಂದರೆ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವ ಮಾಡಬಾರ್ದು. ಏಕೆಂದರೆ ಮನೆಯಲ್ಲಿನೂ ಅದು ನಡೀತಾ ಇದೆ. ಸಾಕಷ್ಟು ಕುಟುಂಬಗಳಲ್ಲಿ ಗಂಡ್ಮಕ್ಳಿದ್ರೆ ಹೆಚ್ಚು ಅವ್ರಿಗೆ ತಿನ್ಲಿಕ್ಕೆ ಕೊಡೋದು, ಹೆಣ್ಮಕ್ಳು ಇದ್ರೆ ಕಡಿಮೆ ತಿನ್ಲಿಕ್ಕೆ ಕೊಡೋದು. ಅಮ್ಮ ಅವ್ನಿಗೆ ಜಾಸ್ತಿ ಕೊಟ್ಟಿದ್ದೀಯಾ, ನನಗೆ ಕಡಿಮೆ ಕೊಟ್ಟಿದ್ದೀಯಾ ಅಂತ ಮನೆಯಲ್ಲಿ ಜಗಳ ಆಡ್ತೇವೆ. ಆ ತಾಯಿಯಂದರು ಆ ಮಕ್ಕಳಿಗೆ ಸಮಾನ ದೃಷ್ಟಿಯಲ್ಲಿ ನೋಡಲಿ. ಯಾಕಂದರೆ ಅವ್ರು ಶಾಲೆಗೆ ಬಂದಾಗ ಏನಾದರೂ ಹೇಳ್ತಿರ್ತವೆ, ನಮ್ಮಮ್ಮ ನಮ್ಮ ಅಣ್ಣನಿಗೆ ಜಾಸ್ತಿ ಕೊಡ್ತಾರೆ ಮೇಡಮ್, ನನಗೆ ಸ್ವಲ್ಪ ಕೊಡ್ತಾರೆ ಅಂತ. ಯಾಕಂದರೆ ಮಕ್ಕಳಿಗೆ ಒಂದು ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ನಾವು ಹರಡುವಂತಹ ಸಂದರ್ಭದಲ್ಲಿ ಆ ಮಕ್ಕಳ ಮನಸ್ಸಿಗೆ ನೋವಾಗದಂತೆ ನಾವು ಶಾಲೆಯಲ್ಲಿ ನೋಡ್ಕೊಳ್ತೇವೆ. ಅದೇ ರೀತಿ ಮನೆಯಲ್ಲಿ ತಾಯಿಯಂದ್ರು ನೋಡ್ಕೊತೀರ, ಇಲ್ಲ ಅಂತ ಅನ್ನಲ್ಲ. ಯಾಕಂದರೆ ಪ್ರೀತಿ ವಾತ್ಸಲ್ಯ ತಾಯಿಯಂದ್ರಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದರೆ ಸಿಡಿಪೋ ಮೇಡಮ್ ಅವರು ಬಂದಿದ್ದಾರೆ,
ಮಕ್ಕಳಲ್ಲಿ ಹೇಗೆ ನೋಡ್ಕೊತಾರೆ ಅನ್ನುವಂಥದ್ದು. ಈಗ ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ನಮ್ಮ ಕಣ್ಣ ಮುಂದೆ ನಡ್ತಕ್ಕಂತಹ ವಿಚಾರಗಳಿವೆ. ಯಾಕಂದರೆ ಮಹಿಳೆಯರೇ ಮಾಡಬೇಕಾದಂತಹ ಕೆಲಸಗಳು. ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಯಾರಾದರೂ ಗಂಡು ಮಕ್ಕಳಿದ್ದಾರ, ಎಲ್ಲಾದರೂ ಅಂಗನವಾಡಿ ಕಾರ್ಯಕರ್ತರು ಇದರ ಮೇಲೆಲ್ಲಾದರೂ ಇಲ್ಲ ಅನ್ನೋ. ಹಾಗಾಗಿ ಮಹಿಳೆಯರು ನಾವು ಮನೆ ಗೆದ್ದು ಮಾರು ಗೆಲ್ಲೋಣ ಅಂತಕ್ಕಂಥ ಸಮಾಚಾರವನ್ನು ಹೇಳ್ತಾ ನಾವೆಲ್ಲರೂ ಮಹಿಳಾ ದಿನಾಚರಣೆಯ ಉಪಯೋಗವನ್ನು ಪಡ್ಕೊಳ್ಳೋಣ. ಮಹಿಳೆಯರಾಗಿ ಸಬಲೆಯರಾಗಿ ನಾವು ಕೆಲಸಗಳನ್ನು ಮಾಡೋಣ. ಹೊಸಪೇಟೆ ನಗರಸಭೆಯಲ್ಲಿ ಫಾರಂ ನಂಬರ್ 3 ನೀಡುವಲ್ಲಿ ವಿಳಂಬ ಮಾಡಲಾಗುತ್ತಿದೆ ಎಂಬುದು ಕಳೆದ 3 ವರ್ಷಗಳಿಂದ ಸಂಘಟಕರಿಂದ ಆರೋಪಿಸಿಕೊಂಡು ಬರಲಾಗುತ್ತಿದೆ. ಹಾಗಾಗಿ ಗ್ರಾಮ ಜನ ಮಾದರಿಯಲ್ಲಿ ನಗರಸಭಾ ಕಾರ್ಯಾಲಯದಲ್ಲಿಯೂ ಕೂಡ ಆನ್ಲೈನ್ ಮೂಲಕ ಆಸ್ತಿ ದಾಖಲಾತಿಗಳನ್ನು ನೀಡುವ ವ್ಯವಸ್ಥೆ ಮಾಡಬೇಕೆಂದು ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ವಿಜಯನಗರ ನಾಗರಿಕ ವೇದಿಕೆ ಹೊಸಪೇಟೆ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆಸ್ತಿ ದಾಖಲೆಗಳನ್ನು ಆನ್ಲೈನ್ ಮೂಲಕ ಒದಗಿಸಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. 2022ರ ಜನವರಿ ತಿಂಗಳಿಂದ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ 100 ಸೇವೆಗಳನ್ನು ಆನ್ಲೈನ್ ಮೂಲಕ ಪಡೆಯುವ ವ್ಯವಸ್ಥೆಯನ್ನ ಜಾರಿ ಮಾಡಿದೆ. ಹೀಗೆ ಇದೇ ಗ್ರಾಮ ಜನ ಸೇವೆಯ ಮಾದರಿಯನ್ನ ನಗರಸಭೆಯಲ್ಲಿಯೂ ಕೂಡ ಆಸ್ತಿ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಒದಗಿಸುವ ವ್ಯವಸ್ಥೆ ಕಲ್ಪಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ 6 ತಿಂಗಳ ಹಿಂದೆ ಸಹಾಯಕ ಆಯುಕ್ತರ ಮೂಲಕ ಇದೇ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ವಿ. ಇವತ್ತು ಮನವಿ ಪತ್ರದ ಒಂದು ಬೇಡಿಕೆ ಏನಂದರೆ, ಹೊಸಪೇಟೆ ನಗರದಲ್ಲಿ ಸಮಾಜದ ಎಲ್ಲ ವರ್ಗಗಳು, ಬಡವರು, ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗ ತಮ್ಮ ಮನೆಗೆ ಸಂಬಂಧಿಸಿದ ಒಂದು ದಾಖಲೆಗಳನ್ನು ಪಡೆಯಬೇಕಂದ್ರೆ ಮುನ್ಸಿಪಾಲ್ಟಿಗೆ ಹೋಗಲೇಬೇಕು. ಫಾರಂ ನಂಬರ್ 3 ಆಗಿರ್ಬೋದು, ಮುಟೇಷನ್ ಆಗಿರ್ಬೋದು, ಬಿಲ್ಡಿಂಗ್ ಲೈಸೆನ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ದಾಖಲೆಗಳು ಸರಿಯಾಗಿದ್ದರೂ ಕೂಡ ನಗರಸಭೆಯಲ್ಲಿ ವರ್ಷಗಟ್ಟಲೆ ಜನ ತಿರುಗಾಡ್ತಿದ್ದಾರೆ. ಈ ಒಂದು ವಿಳಂಬ ನೀತಿಯಿಂದ ಸಕಾಲದಲ್ಲಿ ಅವರಿಗೆ ಡಾಕ್ಯುಮೆಂಟ್ ಸಿಗದೆ ಹೋದರೆ ಅವರ ಮಕ್ಕಳ ಮದುವೆ ಮಾಡೋದಾಗಲಿ, ಮನೆ ಕಟ್ಟೋದಾಗಲಿ, ಅವಸರಕ್ಕೆ ಒಂದು ಆಸ್ಪತ್ರೆಗೆ ಸೇರಲಿಕ್ಕೆ ಏನು ಪ್ರಾಪರ್ಟಿ ಒತ್ತಿಟ್ಟು ಸಾಲ ತಗೋಬೇಕಾಗಲಿ, ಬ್ಯಾಂಕ್ನಲ್ಲಿ ತಗೊಳ್ಳೋಕ್ಕಾಗಲಿ ಸಾಧ್ಯ ಆಗ್ತಾಯಿಲ್ಲ. ಬೇರೆ ಜಿಲ್ಲೆಗಳಲ್ಲಿ, ಬೇರೆ ನಗರಗಳಲ್ಲಿ 15 ದಿವಸ 1 ತಿಂಗಳೊಳಗಾಗಿ ಸಿಗಬೇಕಾದಂಥ ಡಾಕ್ಯುಮೆಂಟು ಹೊಸಪೇಟೆ ನಗರಸಭೆಯಲ್ಲಿ 6 ತಿಂಗಳು 1 ವರ್ಷ ಆದರೂ ಕೂಡ ಸಿಗಲ್ಲ. ಆದುದರಿಂದ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತಿದ್ದೀನಿ. 20 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ರೈತರಿಗೆ ಒಂದು ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತಂತು, ಭೂಮಿ ಎಂಬ ಯೋಜನೆ. ಆ ಭೂಮಿ ಎಂಬ ಯೋಜನೆ ಅಡಿಯಲ್ಲಿ ಇವತ್ತು ರೈತರು ಕೇವಲ 15 ರೂಪಾಯಿ ಕೊಟ್ಬಿಟ್ರೆ ತಾಲೂಕು ಆಫೀಸ್ನಲ್ಲಿ ತಮ್ಮ ಆರು ಮುಟೇಷನ್ ಡಾಕ್ಯುಮೆಂಟು, ಲ್ಯಾಂಡ್ ಸ್ಕೆಚ್ಚು ಕೊಡ್ತಾರೆ. ಇವತ್ತು ಕೈಯಲ್ಲೇ ಮೊಬೈಲ್ನಲ್ಲೇ ನಮ್ಮ ಭೂಮಿ ಎಲ್ಲ ದಾಖಲೆಗಳನ್ನು ನೋಡುವಷ್ಟು ಈ ನಮ್ಮ ರಾಜ್ಯದಲ್ಲಿ ಅಡ್ವಾನ್ಸ್ ಆಗಿದೆ. ಅದೇ ಒಂದು ವ್ಯವಸ್ಥೆಯನ್ನು ಇವತ್ತು ನಗರಸಭೆಯಲ್ಲಿ ಜಾರಿಗೆ ತಗೊಂಬರ್ರಿ. ಈ ನಗರಸಭೆಯ ಖಾತೆದಾರರು, ಮನೆ ಮಾಲೀಕರು ತಮ್ಮ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ಅವರಿಗೆ PID ನಂಬರ್ ಅಂತ ಕೊಡ್ತಾರೆ, ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಅಂತ ಕೊಡ್ತಾರೆ. ಆ ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಹೇಳೋ ತಕ್ಷಣ ಅವರಿಗೆ ಬೇಕಾದಂಥ ಫಾರಂ ನಂಬರ್ 3 ಆಗಲಿ, ಮುಟೇಷನ್ ಆಗಲಿ, ಮನೆ ಕಟ್ಟಡದ ಲೈಸೆನ್ಸ್ ಆಗಲಿ, ಇವೆಲ್ಲವನ್ನು ತಕ್ಷಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರ ಜಾರಿಗೆ ತರಬೇಕು. ಇನ್ನು ಫಾರಂ ನಂಬರ್ 3 ಪಡೆಯಲು ನಗರಸಭೆಗೆ ಅರ್ಜಿ ಸಲ್ಲಿಸಿ 2 ವರ್ಷಗಳಾಗಿದ್ದಾಗಿಯೂ ಈವರೆಗೂ ಫಾರಂ ನಂಬರ್ 3 ನೀಡಲಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ನಾವು ತೊಂದರೆ ಅನುಭವಿಸಬೇಕಾಗಿದೆ ಎಂದು ಶಿವಜ್ಯೋತಿ ಬಡಾವಣೆಯ ನಿವಾಸಿಯೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆಂಜನೇಯ ಅಂತಂದೇಳಿ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿದ್ದೀವಿ. ಈಗ ಮುಖ್ಯವಾಗಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಹೊಸಪೇಟೆ ನಗರಸಭೆಯಲ್ಲಿ ನಾವು ಫಾರಂ 3 ಈ ಹಿಂದೆ ಖಾತಾ ಬದಲಾವಣೆ ಆಗಿ 1 ತಿಂಗಳು ಆಗಿರುತ್ತದೆ. ಆವಾಗ ಅವರು ಬೇರೆಯವ್ರಿಗೆ ಮಾರಿದಾಗ ಅದೇ ಫಾರಂ 3ನ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಫಾರಂ 3 ನೀಡಿದ 1-2 ತಿಂಗಳೊಳಗಡೆ ನಾವು ಖಾತಾ ಬದಲಾವಣೆಗೆ ನಗರಸಭೆಗೆ ಅರ್ಜಿ ಕೊಟ್ಟಿದ್ದೀವಿ. ಕೊಟ್ಟು 2 ವರ್ಷ ಆದ್ರೂ ಇದುವರೆಗೆ ಆಯಿತು, ಏನು ಕೆಲಸ ಆಗ್ತಾ ಇಲ್ಲ, ಏನಿಲ್ಲ. ಯಾಕೆ ಇದರಲ್ಲಿ ಎಲ್ಲ ಸಿಬ್ಬಂದಿಯವರು ತಮ್ಮ ಕೆಲಸ ಮರ್ತು ಬಿಟ್ಟಿದ್ದಾರೆ.
ಅವ್ರವ್ರ ಕೆಲಸಗಳು ಏನಂಬೋದೇ ಇದಿಲ್ಲ. ಆ ಕೇಸ್ ವರ್ಕರ್ ತಗೋದ್ರೆ ಅವರು ಯಾವುದೇ ಕಾಳಜಿ ವಹಿಸೋದಿಲ್ಲ, ಜನರಲ್ಲಿ ಸರಿಯಾಗಿ ಸ್ಪಂದಿಸೋದಿಲ್ಲ, ಏನಿಲ್ಲ. ಮತ್ತು ಇಂಥವೆಲ್ಲ ಆಗಿ ಕಮಿಷನರಿಗೆ ಕೇಳಿದರೆ ಅವ್ರು ಯಾವುದೋ ಒಂದು ಥರ ಉಡಾಫೆ ಸಿಬ್ಬಂದಿಯವರು ಆ ಡ್ಯೂಟಿ ಈ ಡ್ಯೂಟಿ ಅಂತಂತಾರೆ. ಈ ರೀತಿ ಮಾಡ್ತಾ ಈ ಒಂದು ವಿಳಂಬ ನೀತಿಗೆ ಭ್ರಷ್ಟಾಚಾರನೇ ಕಾರಣ. ಈಗ ಎಲ್ಲೋ ಇವಾಗ ಯಾವುದೋ ವಿದ್ಯಾಭ್ಯಾಸಕ್ಕಾಯಿತು ಫಾರಮ್ 3 ಅಪ್ಲೈ ಮಾಡಿರ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಮುಂತಾದಕ್ಕೆ. ಈಗ ನಿಗದಿತ ಮದುವೆಗೆ ನಿಗದಿತ ಅವಧಿಯಲ್ಲಿ ಅವರು ಫಾರಮ್ 3 ಕೊಡಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಮದುವೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಒಂದು 2 ತಿಂಗಳು 3 ತಿಂಗಳು, ಆವಾಗ ಅವರು 10 ರೂಪಾಯಿ 20 ರೂಪಾಯಿ ಬಡ್ಡಿ ತಗೊಂಡು ಮದುವೆಗಳು ಮಾಡ್ಬೇಕು. ಇಂಥ ಪರಿಸ್ಥಿತಿಯಾಗ ಅವ್ರೇನು ಮಾಡ್ತಾರೆ, ಅನಿವಾರ್ಯವಾಗಿ ಅಲ್ಲಿ ಬಡ್ಡಿ ಕಟ್ಟೋದೇನಪ್ಪ, ಇಲ್ಲೇ ಒಂದು 10,000 20,000 ಹೋದ್ರೂ ಚಿಂತಿಲ್ಲ, ಇವರಿಗೆ ಕೊಟ್ಟು ನಾವು ಫಾರಮ್ 3 ತಗೊಂಬೋಣ ಎಂಬ ಒಂದು ಇದು ಇದೆ. ಈ ರೀತಿಯಾಗಿ ಇಲ್ಲಿ ಭಾಳ ತೊಂದರೆ ಕೊಡ್ತಿದ್ದಾರೆ. ಹೊಸಪೇಟೆ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ಸರ್ಕಾರದ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹುದೊಡ್ಡದೆಂದು ನ್ಯಾಯಾಧೀಶರೊಬ್ಬರು ಈ ವೇಳೆ ತಿಳಿಸಿದರು. ಹೊಸಪೇಟೆ ವಕೀಲರ ಸಂಘದ ಕಚೇರಿಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ವಕೀಲರ ಸಂಘ, ಕಂದಾಯ ಇಲಾಖೆ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾರ್ಮಿಕ ಹಾಗೂ ಪೊಲೀಸ್ ಇಲಾಖೆ ಸೇರಿದಂತೆ ತಾಲೂಕು ಪಂಚಾಯಿತಿ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ನ್ಯಾಯಾಧೀಶರಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಮಹಿಳಾ ನ್ಯಾಯಾಧೀಶರೊಬ್ಬರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅಪಾರವಿದೆ, ದೇಶದ ಅಭಿವೃದ್ಧಿ ಸೇರಿದಂತೆ ಉತ್ತಮ ಪ್ರಜೆಯನ್ನ ನೀಡುವ ಶಕ್ತಿ ಮಹಿಳೆಯರಿಗಿದೆ ಎಂದರು. Everything that we need is available to us at tip of our finger. Despite this, we still speak about gender equality and discrimination as to the women is concerned. I personally believe that women who are homemakers, women who is a wife, who is a mother, who is a daughter, has every capability to create a family. She has every capability to give values to her children. So we are not required protection from anyone. What we need to do is to give that particular, to inculcate that particular value in our children so that they can respect not only the women. I am not speaking about women, I am speaking about human beings. Human beings includes women, men as well as third genders. See, it is our responsibility. We think about a society safe for women. See, there are n number of laws that have been enacted for the empowerment of women, for the protection of women. How much it has been utilized, how much it has been misutilized is a matter of debate. We are not into it now. As to the laws that has been enacted, how it has been utilized with is concerned, what I believe is that if we want a protected society, it is our responsibility that we should build a safe society for women. So the responsibility not only lies upon the counterpart, it heavily lies upon the woman herself. Because as it has been said that improvement begins with I. Improvement, the term improvement begins with I. So it is our responsibility to see that we should create a society wherein there should not be any discrimination against the women. And this is possible only when we can inculcate these values among our children, so that we can build a society tomorrow for women where there is no need of celebration of any particular day as Women's Day. Then there will be every day that can be a Women's Day. In the same way, there is no need to celebrate Women's Day. See, this is an occasion whereby we have to introspect ourselves, that we have to contribute towards our own safety, which is possible when we inculcate that particular value in our future generation, so that there can be a very good, safe society to the women tomorrow. If we consider the past, yes, there is improvement in the conditions of women now, and it will be improved more tomorrow if we will do the same as it has been stated by them.
ಗುರುಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ಜನ್ಮದಿನದ ಸ್ಮರಣೆಗಾಗಿ ರಾಘವೇಂದ್ರ ಸ್ವಾಮಿಗಳ 29ನೇ ಸಪ್ತಾಹ ಮಹೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೊಂದಾದ ಲಕ್ಷ್ಮೀ ಸೋಭಾನೆ ಕಾರ್ಯಕ್ರಮ ನಡೆಸಲಾಗಿ ಸಾವಿರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಹೊಸಪೇಟೆ ನಗರದ ಜಂಬುನಾಥ ರಸ್ತೆಯಲ್ಲಿ ಬರುವ ಶ್ರೀಕೃಷ್ಣ ಮಠದಲ್ಲಿ 29ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ನಿಮಿತ್ತ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಾವಿರಾರು ಮಹಿಳೆಯರು ಸಾಮೂಹಿಕ ಲಕ್ಷ್ಮೀ ಪೂಜೆ ನಡೆಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಇನ್ನು ಪ್ರತಿ ವರ್ಷ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಮಹೋತ್ಸವ ಆಚರಣಾ ಸಮಿತಿ ಸದಸ್ಯರೊಬ್ಬರು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಸಹಕರಿಸಿಕೊಂಡು ಬರುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದನೆ ತಿಳಿಸಿದರು. ಋಷಭ ಹಂಸ ಮೇಷ ಮಹಿಷ ಮೂರ್ಛಿಕ ವಾಗನವೇ ನೋಡಿ, ಇದಕ್ಕೆ ನಾವು ಮೇಲಾಗ ಅರ್ಥ ನೋಡೋದುಂಟು, ಚೆನ್ನಾಗಿ ಅರ್ಥ ಅನುಸಂಧಾನ ಮಾಡಬೇಕು. ಋಷಭ ವಾಗನ ಯಾರಿಗೆ? ಎಲ್ಲರೂ ವಾಗನಗಳ ಮೇಲೆ ಹತ್ತಿಕೊಂಡು ಏರಿಕೊಂಡು ಯಾರಿಗೆ ನಮ್ಮ ಭಗವಂತನ ಕೂಡ ಜಗಳಕ್ಕೆ ಬರ್ತಾರೆ. ಯಾವಾಗ ಬಂದರು? ಇದು ಕಥೆ ಇದೆ, ಭಾಗವತದಲ್ಲಿ ಕಥೆ ಇದೆ. ಇಲ್ಲಿ ಸ್ವರ್ಗಲೋಕ ಕರ್ಕೊಂಡು ಹೋಗ್ತಾರೆ. ಆಗ ಭಗವಂತ ಅದಿತಿ ದೇವಿ ಕುಂಡಲವನ್ನು ಕೊಟ್ಟುಬಿಟ್ಟು ಪಾದದವನಿಗೆ ಕಿತ್ತಿ ಶ್ರೇಷ್ಠವಾದ ವಾಗನ ಋಷಭ, ಅದರ ಮೇಲೆ ಕೂತ್ಕೊಂಡು ರುದ್ರದೇವರು ಬಂದರು, ಅರ್ಥ ಮಾಡ್ಕೊಳ್ರಿ ಎಂದು ಬ್ರಹ್ಮದೇವರು ಜಗಳಕ್ಕೆ ಬಂದವರು ಆಗದೆ. ಎಲ್ಲರಿಗೂ ಬೇಕಾದಲ್ಲ ಫಲ, ಅದರಿಂದ ನಾವು ಅದನ್ನ ಕೊಂಡಾಡಬೇಕು ನೋಡಿ. ಅನುಸಂಧಾನ ಯಾವುದು? ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ ಅಂತ ಆ ಕಾರ್ಯಕ್ರಮ ಕೇಂದ್ರ ಸಮಿತಿಯಾಗಿ ಕಾರ್ಯಕ್ರಮ ಮಾಡತಕ್ಕ ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಮಾಡ್ತಕ್ಕಂಥವ್ರು ಆಗ್ತವೆ. ಸ್ಥಳೀಯವಾಗಿ ಎಲ್ಲಿ ಯಾವುದೇ ಊರಲ್ಲಿ ಮಾಡಿದರೂ ಕೂಡ ಸ್ಥಳೀಯವಾಗಿರ್ತಕ್ಕಂಥ ಒಂದು ಲೋಕಲ್ ಕಮಿಟಿ ಮಾಡಿಕೊಂಡು ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದೇವೆ. ಈ ವರ್ಷ 29ನೇ ಸಪ್ತಾಹ ಕಾರ್ಯಕ್ರಮ ಇಲ್ಲಿ ಹೊಸಪೇಟೆಯ ಸ್ಥಳೀಯ ಜನರಿಂದ ಒಂದು ಲೋಕಲ್ ಕಮಿಟಿ ಮಾಡಿಕೊಂಡು ತದ್ವಾರ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಕಮಿಟಿಗೆ ಗೌರವಾಧ್ಯಕ್ಷರಾಗಿ ನಿಮ್ಮೂರಿನವರೇ ಆಗಿರ್ತಕ್ಕಂಥ ಮಾನ್ಯ ಆನಂದ್ ಸಿಂಗ್ ಅವರು ಗೌರವಾಧ್ಯಕ್ಷರಾಗಿರ್ತಕ್ಕಂಥವರಾಗಿದ್ದಾರೆ. ಅವರು ಈ ದಿನ ಬೆಳಿಗ್ಗೆ ಸಭೆಗೆ ಬಂದು ವೇದಿಕೆಯಲ್ಲಿ ಉಭಯ ಶ್ರೀಪಾದಂಗಳವರಿಗೂ ಕೂಡ ತಮ್ಮ ಗೌರವ ಅರ್ಪಣೆಯನ್ನು ಮಾಡ್ತಕ್ಕಂಥವರಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಅನುಗ್ರಹ ದೈವ ತಮಗೆ ಯಾವ ರೀತಿಯಾಗಿ ಕಷ್ಟದಲ್ಲಿರೋ ಕಾಲಕ್ಕೆ ತಾವು ಕಷ್ಟದಲ್ಲಿದ್ದರೂ ಕೂಡ ದೇವತಾ ಕಾರ್ಯ ದೇವರ ಕೃಷ್ಣನ ಗುಡಿಯನ್ನು ಕಟ್ಟಿ ನಿರ್ಮಾಣ ಮಾಡಿದ್ದಕ್ಕಾಗಿ ನಿತ್ಯದಲ್ಲೂ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನೆಂದೂ ತಿರುಗಿ ನೋಡಿಲ್ಲ. ವಿಶೇಷವಾದ ದೇವತಾ ಅನುಗ್ರಹ ನಂಗೆ ಆಗಿದೆ. ಆ ಒಂದು ಅನುಗ್ರಹ ಎಲ್ಲ ಜನರಿಗೂ ಆಗಬೇಕು ಎಂಬ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ನಡೀತಕ್ಕಂಥದ್ದು ಅಂಥೇಳಿ ತಮ್ಮ ಹೃದಯಪೂರ್ವಕವಾಗಿರ್ತಕ್ಕ ತುಂಬಿರ್ತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಕ್ಕಂಥವರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಗುರುಸಾರ್ವಭೌಮರು ವಿಶೇಷವಾಗಿರ್ತಕ್ಕಂಥ ಇನ್ನು ಮುಂದೆ ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥವರಾಗಿ ಅನುಗ್ರಹ ಮಾಡಲಿ ಅಂತ ಅವರು ಈ ಸಹಕಾರ ಮಾಡಿದ್ದಕ್ಕಾಗಿ ನಮ್ಮ ಮಂತ್ರಾಲಯದ ಕೇಂದ್ರ ಸಮಿತಿ ಪರವಾಗಿ ಅನಂತ ನಮನಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದೇವೆ. ದಿನಾಂಕ 8ರಂದು ಹೊಸಪೇಟೆ ನಗರದ ವಿವಿಧ ಭಾಗಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದರೆ, ಇನ್ನೊಂದೆಡೆ ಕೋಲಾಟಕ್ಕೆ ಹೆಜ್ಜೆ ಹಾಕಿದ ನೀರೆಯರು ಸಂಭ್ರಮದಿಂದ ಮಹಿಳಾ ದಿನಾಚರಣೆ ಆಚರಿಸಿದರು. ಟಿಬಿ ಡ್ಯಾಂನಲ್ಲಿ ಬರುವ ಜವಳೀಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ವಿಜಯನಗರ ಕಾಲೇಜಿನ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಶಾಸ್ತ್ರಿರವರಿಂದ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿನಿಯರು ಸಂಗೀತ ಗೀತ ಗಾಯನಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು.
ಅದೇ ರೀತಿ ಅರವಿಂದ ನಗರದಲ್ಲಿ ಕೂಡ ಇಲ್ಲಿನ ಮಹಿಳೆಯರು ಉದ್ಯಾನವನದಲ್ಲಿ ಸೇರಿಕೊಂಡು ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡುವ ಮೂಲಕ ಮುತ್ತೈದೆ ಭಾಗ್ಯ ವೃದ್ಧಿಯಾಗಲೆಂದು ಹಾರೈಸಿದರು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮ್ಮ ಅರವಿಂದ್ ನಗರದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಈ ಕರೋನಾ ಬಂದ ಪ್ರಯುಕ್ತ 2 ವರ್ಷಗಳಿಂದ ಎಲ್ಲ ಸಹೋದರಿಯರು ಮೀಟ್ ಆಗಿದ್ದಿಲ್ಲ. ಇದೊಂದು ಸದಾವಕಾಶ ಅಂತ ಹೇಳ್ಬೋದು. ಮಹಿಳಾ ದಿನಾಚರಣೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಉತ್ಸಾಹ. ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಒಂದು ಅವಕಾಶಗಳೇ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ತೋರಿಸ್ತಾ ಇದ್ದಾಳೆ. ಇದಕ್ಕೆಲ್ಲ ನಮಗೆ ಪುರುಷ ಪ್ರಧಾನ ಒಂದು ಸಮಾಜದಲ್ಲಿ ಕೂಡ ಮಹಿಳೆ ಈ ರೀತಿ ಮಾಡೋದಕ್ಕೆ ಪ್ರತಿಯೊಬ್ಬ ಪುರುಷರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ಒಂದು ಸಹೋದರಿಯರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಮುಂದಿನ ಕಾರ್ಯಕ್ರಮಗಳು ನಮ್ಮ ಏರಿಯಾದಲ್ಲಿ ಸರಾಗವಾಗಿ ಸುಸೂತ್ರವಾಗಿ ನಡೀಲಿ. ಕರೋನಾ ಅನ್ನೋದು ಇವತ್ತಿಗೆ ಮುಕ್ತಿಗೊಂಡು ಪ್ರತಿಯೊಬ್ಬರು ಖುಷಿಯಾಗಿ ನಮ್ಮ ಪ್ರಪಂಚದಾದ್ಯಂತ ದೇಶಾದ್ಯಂತ ಎಲ್ಲರೂ ಖುಷಿಯಾಗಿರಲಿ ಅಂತ ಈ ಮೂಲಕ ಸುಜಾತ. ಇನ್ನು ಮೃತ್ಯುಂಜಯ ನಗರದಲ್ಲಿನ ಮಹಿಳೆಯರು ಕೋಲಾಟಕ್ಕೆ ಹೆಜ್ಜೆ ಹಾಕುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸರಳವಾಗಿ ಆಚರಿಸಿ ಶುಭ ಹಾರೈಸಿದರು. ಈಗ ಉಕ್ರೇನ್ನಿಂದ ವಾಪಸ್ಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನದ ಕುರಿತು ವರದಿ. ಕಳೆದ 14 ದಿನಗಳಿಂದ ರಷ್ಯಾ ಹಾಗೂ ಉಕ್ರೇನ್ ದೇಶಗಳ ನಡುವೆ ಭೀಕರ ಯುದ್ಧ ನಡೆಯುತ್ತಿದ್ದು ಹಲವು ಸಾವು ನೋವುಗಳಾಗಿವೆ. ಹೀಗೆ ಉಕ್ರೇನ್ನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನ ಗಂಗಾ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಭಾರತಕ್ಕೆ ಕರೆತರುವಲ್ಲಿ ಯಶಸ್ಸು ಕಾಣುತ್ತಿದೆ. ಹೀಗೆ ಸುರಕ್ಷಿತವಾಗಿ ಭಾರತಕ್ಕೆ ಬಂದ ವಿಜಯನಗರ ಜಿಲ್ಲೆಯ 4 ವಿದ್ಯಾರ್ಥಿಗಳಿಗೆ ವಿಜಯನಗರ ಜಿಲ್ಲಾಡಳಿತದಿಂದ ಹರಪನಹಳ್ಳಿಯಲ್ಲಿ ಎಸಿರವರಿಂದ ಸನ್ಮಾನಿಸಿ ಧೈರ್ಯ ತುಂಬಲಾಗಿದೆ. ಇದರಲ್ಲಿ ಹೊಸಪೇಟೆಯ ಒಬ್ಬ ವಿದ್ಯಾರ್ಥಿನಿ ಹಾಗೂ ಹರಪನಹಳ್ಳಿಯ 3 ವಿದ್ಯಾರ್ಥಿಗಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜನನಿ
ಸನ್ಮಾನಿಸಿ ಧೈರ್ಯ ತುಂಬಿದ ಜಿಲ್ಲಾಡಳಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.